ದುರ್ದೈವ ಅಂತೇಳಿದರೆ ಇದೊಂದು ಅಂದರೆ ವ್ಯವಸ್ಥಿತವಾದಂತಹ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ಬಾಂಗ್ಲಾದೇಶದಿಂದ ಪಲಾಯನ ಮಾಡಲಿಕ್ಕಾಗಿ ಕಳೆದ ಅನೇಕ ಶತಮಾನಗಳಿಂದ ದಶಕಗಳಿಂದ ಇದು ನಡೀತಾ ಇರುವಂಥ ಪಿತೂರಿ ಇದೆ. 1941ರಲ್ಲಿ ಹಿಂದೂಗಳ ಜನಸಂಖ್ಯೆ 33% ಇತ್ತು. ಅಲ್ಲಿ 1974ರಲ್ಲಿ ಯಾವಾಗ ಭಾರತದ ವೀರ ಸೈನಿಕರು 4,000 ವೀರ ಸೈನಿಕರು ತಮ್ಮ ಜೀವವನ್ನು ಬಲಿದಾನ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಪಾಕಿಸ್ತಾನದಿಂದ, ಆವಾಗ ಹಿಂದೂಗಳ ಜನಸಂಖ್ಯೆ 13% ಕುಳಿತು. ಇವತ್ತು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಲೂಟಿ, ಪಲಾಯನ, ಅದರಿಂದಾಗಿ ಇವತ್ತು ಹಿಂದೂಗಳ ಜನಸಂಖ್ಯೆ 7%ಕ್ಕೆ ಕುಸಿದಿದೆ. ಆ 7% ಇರುವಂಥ ಅಂದರೆ 1,30,00,000 ಹಿಂದೂಗಳನ್ನು ಬಾಂಗ್ಲಾದೇಶದಿಂದ ಹೊರಗೆ ಹಾಕಲಿಕ್ಕಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರದ ಮೂಲಕ, ಪಿತೂರು ಮೂಲಕ ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ದೇವಸ್ಥಾನಗಳಿಗೆ ಬೆಂಕಿ ಹಾಕುವಂಥದ್ದು, ಮನೆಗಳಿಗೆ ಬೆಂಕಿ ಹಾಕುವಂಥದ್ದು, ಅಂಗಡಿಗಳಿಗೆ ಬೆಂಕಿ ಹಾಕುವಂಥದ್ದು, ಹಿಂದೂಗಳ ಹತ್ಯೆ ಮಾಡುವಂಥದ್ದು, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ಅನನ್ವಿತ ಅತ್ಯಾಚಾರ ನಡೀತಿದೆ. ದುರಂತ ಅಂತ ಹೇಳಿದರೆ ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಏನೋ ಒಂದು ಹಿಜಾಬನ್ನು ಸರಿ ಮಾಡ್ಕೊ ಹೇಳಿದ್ದಕ್ಕಾಗಿ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಆದರೆ ದೀಪು ಚಂದ್ರದಾಸ್ ಅವರನ್ನು ಬರ್ಬರವಾಗಿ, ಭೀಕರವಾಗಿ, ಹಾಡು ಹಗಲೇ ಜೀವಂತವಾಗಿ ದಹನ ಮಾಡಿದಾಗ ಇವತ್ತು ಯಾರೂ ಸಹ ಮಾತಾಡೋದಿಲ್ಲ, ಎಲ್ಲಿ ಸಹ ಪ್ರತಿಭಟನೆ ಇಲ್ಲ. ಕೇಂದ್ರ ಸರ್ಕಾರದ ಒಂದು ಬಹಳ ಮುಖ್ಯವಾದಂಥ ಜವಾಬ್ದಾರಿ ಏನಂತ ಹೇಳಿದರೆ ಬಾಂಗ್ಲಾದೇಶದ, ಪಾಕಿಸ್ತಾನದ, ಅಫ್ಘಾನಿಸ್ತಾನದ ಹಿಂದೂಗಳಿಗೆ ಭಾರತ ಹೋಮ್ಲ್ಯಾಂಡ್ ಇದೆ. ಇವತ್ತು ಭಾರತ ಸರ್ಕಾರ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗಾಗಿ ಅತ್ಯಂತ ಕಠಿಣವಾದಿ ಸ್ಟ್ರಾಂಗ್ ಆಗಿ ಇವತ್ತು ಖಂಡನೆಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಬರ್ಬರವಾಗಿ ದೀಪು ಚಂದ್ರದಾಸ್ ಅವರನ್ನು ಹತ್ಯೆ ಮಾಡಿದ್ದಾರೆ, ನಿನ್ನೆ ಒಬ್ಬ ಕೆಂಪು ದಾರ ಹಾಕಿದ ಕಾರಣಕ್ಕಾಗಿ ಅವನನ್ನು ಬರ್ಬರವಾಗಿ, ಭೀಕರವಾಗಿ ಹತ್ಯೆ ಮಾಡಿದರೆ, ಒಂದು ಯುವತಿಯನ್ನು ಬರ್ಬರವಾಗಿ ನಿನ್ನೆ ಥಳಿಸಿದ್ದಾರೆ. ಅಂದರೆ ಅಲ್ಲಿ ಹಿಂದೂಗಳು ಯಾವುದೇ ಹಬ್ಬ ಆಚರಣೆ ಮಾಡುವಂಗಿಲ್ಲ, ಹಿಂದೂ ಅಂತೇಳಿ ನಾಮಧಾರಣೆ ಮಾಡುವಂಗಿಲ್ಲ, ಹಿಂದೂ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡುವಂಗಿಲ್ಲ, ಹಿಂದೂ ಯಾವುದೇ ಸರ್ಕಾರಿ ಹುದ್ದೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳು ತಮ್ಮ ಜೀವವನ್ನು ಜೀವದಿಂದ ಇವತ್ತು ಪಲಾಯನ ಮಾಡುವಂಥ ಸ್ಥಿತಿ ಇದೆ. ಹಾಗಾಗಿ ಇವತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಹಕ್ಕಿಗಾಗಿ, ಅವರ ಮಾನವ ಹಕ್ಕಿಗೋಸ್ಕರವಾಗಿ ಇವತ್ತು ಅಲ್ಲಿನ ಸರ್ಕಾರದ ಮೇಲೆ ಪ್ರೆಷರ್ ಹಾಕುವಂಥ ಜವಾಬ್ದಾರಿ ಇವತ್ತು ಕೇಂದ್ರ ಸರ್ಕಾರದಿದೆ. ಪ್ರಧಾನಮಂತ್ರಿಗಳು ಆಸ್ಟ್ರೇಲಿಯಾದ ಮೇಲೆ ಒಂದು ಘಟನೆ ಆದಾಗ ಅದನ್ನು ಖಂಡನೆ ಮಾಡ್ತಾರೆ. ಯಾಕೆ ಬಾಂಗ್ಲಾದೇಶದ ಹಿಂದೂಗಳ ಇಷ್ಟು ಭೀಕರ ಆಕ್ರಮಣ ಆದಾಗ, ಅಲ್ಲಿ ಚುನಾವಣೆ ನಡೆದಾಗ ಹಿಂಸಾಚಾರ ನಡೆಯುತ್ತೆ, ಯಾಕೆ ದೇಶದ ಪ್ರಧಾನಿ ಇರ್ಬೋದು, ಗೃಹ ಸಚಿವರು ಇದುವರೆಗೆ ಖಂಡನೆ ಮಾಡಿಲ್ಲ? ಹಾಗಾಗಿ ಭಾರತ ಸರ್ಕಾರದ ಜವಾಬ್ದಾರಿ ಇದೆ, ಅಲ್ಲಿನ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಸಂಜೀವ್ ಕುಮಾರ್ ಅವರು ಕೂಡ ಜಾಯ್ನ್ ಆದರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಬಾಂಗ್ಲಾ ಹೊತ್ತಿ ಉರಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಲ್ಪಸಂಖ್ಯಾತ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರೆ. ಯಾಕೆ ಈ ಸ್ಥಿತಿ ಬಂತು ಬಾಂಗ್ಲಾಗೆ ಅಂತ ಹೇಳ್ತೀರಿ ಸರ್? ಸರ್ ತಾವು ಮತಾಂಧತೆಯ ವಿಷ ಇಡೀ ಬಾಂಗ್ಲಾವನ್ನು ಆವರಿಸಿಕೊಳ್ತಾ ಇದೆಯಾ ಅಥವಾ ಇದು ರಾಜಕೀಯ ಕಾರಣನ? ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಮ್ಮ ಇಬ್ರು ಪ್ಯಾನಲಿಸ್ಟ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಆದ್ರೆ ಸಾದಿಕ್ ಸಾಹೇಬ್ರು ಏನ್ ಹೇಳಿದ್ರು, ಬಾಂಗ್ಲಾದೇಶ್ ಮತ್ತೆ ಇಂಡಿಯಾನ್ ಕಂಪೇರ್ ಮಾಡೋದು ಇದೊಂದು ದುರಂತ. ಕಾರಣ ಯಾಕಪ್ಪ ಅಂದ್ರೆ ಈ ಸೆಕ್ಯುಲರಿಸಮ್ ಅನ್ನೋದು ಏನಿದೆಯಲ್ಲ, ಇದನ್ನ ನಾವು ಡೆಫಿನೇಷನ್ ಏನು ತಪ್ಪು ಕೊಡ್ತೀವಿ ಇಂಡಿಯಾದಲ್ಲಿ. ಅಂದ್ರೆ ಸೆಕ್ಯುಲರಿಸಮ್ ಅಂದ್ರೆ ಹಿಂದೂಗಳಿಗೆ ಏನೇ ಆದ್ರೂ ಅದು ನಾವು ಮಾತಾಡಬಾರ್ದು, ಬೇರೆ ಮೈನಾರಿಟೀಸ್ ಬಗ್ಗೆ ಮಾತಾಡಬೇಕು. ಇದೊಂದು ಕ್ಲಾರಿಫಿಕೇಶನ್ ಅಷ್ಟೇ, ಡಿಬೇಟ್ ಆಗಬಾರ್ದು. ಬಾಂಗ್ಲಾದೇಶದ ಕತೆ ಏನಪ್ಪಾ ಅಂದ್ರೆ, ಬಾಂಗ್ಲಾದೇಶದವರೇ ಬರೀತಾರೆ, ರೋನಕ್ ಜಹಾನ್ ಅನ್ನೋರು ಬರ್ತಾನೆ, ಎ ಡ್ರೀಮ್ ಗಾನ್ ಸಾರ್ ಅಂದು ಕನಸು ಕಹಿ ಆದ ಒಂದು ಮಾತು ಅಂತ. ಯಾಕೆ ಕನಸು ಕಹಿ ಆಯ್ತು ಬಾಂಗ್ಲಾದೇಶಲ್ಲಿ? ಭಾರತ ಸಪೋರ್ಟ್ ಮಾಡಿದ್ ಯಾಕೆ ಬಾಂಗ್ಲಾದೇಶ್ಗೆ 1971ರಲ್ಲಿ? ಬಾಂಗ್ಲಾ ಒಂದು ಸಂಸ್ಕೃತಿ ಏನಿದೆಯಲ್ಲ, ಅದು ಒಂದು ಇಂಟಿಗ್ರೇಟೆಡ್ ಸಿಂಕ್ರೆಟಿಕ್ ಸಂಸ್ಕೃತಿ. ಅದು ರವೀಂದ್ರನಾಥ್ ಟ್ಯಾಗೋರು, ಆಮೇಲೆ ಪ್ಲಸ್ ಅದೇನು. ಆದ್ರೆ ನಾವು ಇಲ್ಲಿ ಒಂದು ಏನು ಸಬ್ಟೆರಿಯನ್ ಲೆವೆಲ್ ಅಲ್ಲಿ ಏನು ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು. ಕೌಂಟರ್ ಕಲ್ಚರಲ್ ಮೂವ್ಮೆಂಟ್ ಅಂತ ಒಂದು ಶುರು ಆಯ್ತು ನಮ್ಮ ಸೈಡ್ ಆಫ್ ಬೆಂಗಾಲ್ನಲ್ಲೇ. ಅದನ್ನ ನಾವು ಅಧ್ಯಯನ ಮಾಡಿ ನೋಡಿದಾಗ ಬಾಂಗ್ಲಾದೇಶಲ್ಲಿ 1975 ನಂತರ ಏನಾಗಕ್ ಶುರು ಆಯ್ತು, ಮಿಲಿಟರಿ ಡಾಮಿನೇಟ್ ಮಾಡಕ್ ಶುರು ಆಯ್ತು. ಜನರಲ್ ಇರ್ಷಾದ್, ಆಮೇಲೆ ಖಾಲಿದಾ ಜಿಯಾ, ಇವೆಲ್ಲ ಒಂದು ತುಂಬಾ ಲಾಂಗ್ ಸ್ಟೋರಿ ಇದು. 1991ರಲ್ಲಿ ಬಾಂಗ್ಲಾದೇಶ್ ಪೂರಾ ಕೊಲ್ಯಾಪ್ಸ್ ಆಯ್ತು. ಇವೆಲ್ಲ ಹಿಸ್ಟ್ರಿ ನಮಗ್ ಗೊತ್ತು. ಮೊಹಸಿನ್ ಖಾನ್ ಅವ್ರು ಬರೀತಾರೆ ಇದ್ರ ಬಗ್ಗೆ, ಬಾಂಗ್ಲಾದೇಶದವರೇ ಬರೀತಿದ್ದಾರೆ ಇದನ್ನ. ನಾವು ಏನ್ ಕನಸು ಕಟ್ಕೊಂಡು 71ರಲ್ಲಿ ಬಾಂಗ್ಲಾದೇಶನ್ ಕಟ್ಟಿದ್ವಿ, ಒಂದು ಸೆಕ್ಯುಲರ್. ಸರ್ ನಾನು ನೇರವಾಗಿ ಕೇಳ್ತೀನಿ ಸರ್, ಈಗ ಶೇಖ್ ಹಸೀನಾ ಇದ್ದಾಗ ಎಲ್ಲವೂ ಸರಿ ಇತ್ತು ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು.
ಆದರೆ ನಂತರ ಆದಂಥ ಚೇಂಜಸ್ ಏನು? ರ್ಯಾಡಿಕಲ್ ಇಸ್ಲಾಂ ಬೆಳೆದಿರೋದು ಯಾಕೆ ಬಾಂಗ್ಲಾದಲ್ಲಿ? ತಮ್ಗೆ ಏನ್ ಅನ್ಸುತ್ತೆ? ಆ Simple answer. ಇಸ್ಲಾಂ ಎಕ್ಸ್ಟ್ರೀಮಿಸಂ ಜಮಾತೆ ಬೆಳೆಯೋದಕ್ಕೆ ಏನ್ ಕಾರಣ ಆಯ್ತು? ಸಿಂಪಲ್ ಆನ್ಸರ್, ಜಮಾತೆ ಇಸ್ಲಾಮಿ ರೋಲ್ ನೋಡಿ. ಖಾಲಿದ್ ಆಜಿಯಾ ಏನ್ ಮಾಡಿದ್ರು? ಜಮಾತೆ ಇಸ್ಲಾಮಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು 71 ಫ್ರೀ ರೇನ್. ಅದೇನು ಆಪರೇಷನ್ ಸರ್ಚ್ ಲೈಟ್ ಮಾಡಿದ್ರು ಪಾಕಿಸ್ತಾನದವರು, ಅದಾದ ನಂತರ ಸಬ್ಟೆರೇನಿಯನ್ ಲೆವೆಲ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ, ಇದು ಪೂರಾ ಆಪರೇಷನ್ ಸರ್ಚ್ ಲೈಟಿಗೆ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದು ಜಮಾತೆ ಇಸ್ಲಾಮಿ. ಅವರು ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡ್ತಾ ಇದ್ರು ಹಿಂದೂಗಳನ್ನ. 71 ಕತೆ ಹೇಳ್ತಾ ಇದ್ದೀನಿ ನಾನು. ಹೌದು, ಗೊತ್ತಾಯ್ತು. ಆಮೇಲೆ ಅದಾದ್ಮೇಲೆ ಜಮಾತೆ ಇಸ್ಲಾಮಿ ಗ್ರಾಜುವಲ್ ಆಗಿ ಪೂರಾ ಬಾಂಗ್ಲಾದೇಶ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ, ಆರ್ಮಿಯಲ್ಲಿ ಐಡಿಯಾಲಜಿಕಲ್ ಆಗಿ ಆಕ್ಯುಪೈ ಮಾಡ್ಕಂತು. ಈಗ ಬಾಂಗ್ಲಾದೇಶ್ ಆರ್ಮಿ ಜಮಾತೆ ಇಸ್ಲಾಮಿ ಐಡಿಯಾಲಜಿ ಮೇಲೆ ನಡೆಯುತ್ತೆ, ಆಯ್ತಾ? ಅಲ್ಲಿ ಯೂನಿವರ್ಸಿಟಿಗಳು ಪೂರ್ಣವಾಗಿ ಏನ್ ಸೆಕ್ಯುಲರ್ ಯೂನಿವರ್ಸಿಟೀಸ್ ಇದ್ವು, ಢಾಕಾ ಇವೆಲ್ಲ, ಈಗ ಜಮಾತೆ ಇಸ್ಲಾಮಿ ಕಂಟ್ರೋಲ್ ಅಲ್ಲಿ ಇದಾವೆ. ಬ್ಯೂರೋಕ್ರಸಿ. ಸೊ ಐಡಿಯಾಲಜಿಕಲಿ ಪೂರ್ಣವಾಗಿ ಜಮಾತೆ ಇಸ್ಲಾಮಿ ಐಡಿಯಾಲಜಿ ಒಂದು ರಾಡಿಕಲ್ ಇಸ್ಲಾಂನ ಒಂದು ಪ್ರಮೋಟ್ ಮಾಡಿದೆ. ಆಮೇಲೆ ಅಫ್ಘಾನಿಸ್ತಾನ್ ಕ್ರೈಸಿಸ್ ಏನಾಯ್ತು, ಇವೆಲ್ಲ ಒಂದು ಕಂಪೌಂಡ್ ಎಫೆಕ್ಟ್. ಇದು 80ನೇ ಇಸ್ವಿಯಲ್ಲಿ 8 ವರ್ಷ ಅಫ್ಘಾನಿಸ್ತಾನ್ ಕ್ರೈಸಿಸ್ ಏನಾಯ್ತು, ವಹಾಬಿ ಐಡಿಯಾಲಜಿ ಪೂರಾ ಬಂತು. ಇಟ್ಸ್ ಎ ಕಾಂಬಿನೇಷನ್ ವಹಾಬಿ ಅಂಡ್ ಜಮಾತೆ ಇಸ್ಲಾಮಿ ಐಡಿಯಾಲಜಿ. ಇವರು ದೇವ್ಬಂದ್ ಐಡಿಯಾಲಜಿ ಮೇಲೆ ಜಮಾತೆ ಇಸ್ಲಾಮಿ ಸ್ಥಾಪಿತವಾಯಿತು ಮೌಲಾನಾ ಮದೂದಿ ಅವರಿಂದ. ಆದ್ರೆ ಈಗ ಅದು ವಹಾಬಿ ಐಡಿಯಾಲಜಿ ಫಾಲೋ ಮಾಡಿ ಪ್ಯೂರಿಟನಿಸಂ ಫಾಲೋ ಮಾಡ್ತಿದ್ರೆ. ಇದೇ ಬಾಂಗ್ಲಾದೇಶನ ಕತೆ. ಸೊ ಇಲ್ಲಿ ಸಮಸ್ಯೆಯ ಮೂಲ ಇರೋದು ಮತಾಂಧತೆಯ ಹರಿವು ಅಥವಾ ಆ ಎಕ್ಸ್ಟ್ರೀಮ್ ಚಿಂತನೆಗಳ ಹರಿವು ಬಾಂಗ್ಲಾದ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿರೋದು. ಸಾದಿಕ್ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.